ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 70 ಲಕ್ಷ ಹಣ ಬಳಕೆ ಆಗಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಇದು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 70 ಲಕ್ಷ ಹಣ ಬಳಕೆ. ಆದಾಯ ತೆರಿಗೆ ಇಲಾಖೆಗೆ ಪತ್ರ ಬರೆಯಲಿರುವಂತಹ ಪೊಲೀಸರು 70 ಲಕ್ಷ ಹಣದ ಮೂಲವನ್ನ ಕೆದಕ್ತಾ ಇದ್ದಾರೆ. ದರ್ಶನ್ ಮನೆಯಲ್ಲಿ 37,40,000 ಲಕ್ಷ ನಗದನ್ನ ವಶಕ್ಕೆ ಪಡೆಯಲಾಗಿತ್ತು. ಪತ್ನಿ ವಿಜಯಲಕ್ಷ್ಮಿ ಬಳಿದಂತ 3 ಲಕ್ಷ ಹಣವನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಪ್ರಕರಣದಲ್ಲಿ 30 ಲಕ್ಷ ಆರೋಪಿಗಳಿಗೆ ಹಂಚಲಾಗಿತ್ತು. ಒಟ್ಟು ಕೇಸ್ನಲ್ಲಿ 70 ಲಕ್ಷ ಕ್ಯಾಶ್ ಹರಿದಾಡಿದ ಬಗ್ಗೆ ಹಿನ್ನೆಲೆಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ನಗದು ಬಳಕೆಯಾದ್ರೆ ಮಾಹಿತಿಯನ್ನ ನೀಡಬೇಕು ಅನ್ನುವಂತ ರೂಲ್ಸ್ ಇರುವ ಬೆನ್ನಲ್ಲೇ ತನಿಖೆ ನಡೆಸುವಂತಹ ಪೊಲೀಸರು ಐಟಿಗೆ ಮಾಹಿತಿಯನ್ನ ನೀಡ್ತಾ ಇದೆ. ಹೀಗಾಗಿ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನ ಖಾಕಿ ನೀಡಲಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 70 ಲಕ್ಷ ಹಣ ಬಳಕೆಯಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 30 ಲಕ್ಷ ಹಣವನ್ನ ಆರೋಪಿಗಳಿಗೆ ಕೊಡಲಾಗಿತ್ತು. ಇನ್ನುಳಿದ ಹಣ 37,40,000 ಹಣ ವಿಜಯಲಕ್ಷ್ಮಿ ಮನೆಯಲ್ಲಿ ಪತ್ತೆಯಾಗಿತ್ತು. ಇನ್ನು ವಿಜಯಲಕ್ಷ್ಮಿಗೆ ಮೇಕಪ್ ಮ್ಯಾನ್ ಕೊಟ್ಟಂತ 3 ಲಕ್ಷ ಹಣ ಅದೆಲ್ಲವನ್ನ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದೆ. ಇನ್ನು ಪೊಲೀಸರು ಕೂಡ 10 ಲಕ್ಷಕ್ಕಿಂತ ಹೆಚ್ಚು ಹಣ ನಗದೇನಾದರೂ ಸಿಕ್ಕಿದ್ದಲ್ಲಿ ಅದನ್ನ ಐಟಿಗೆ ಇನ್ಫಾರ್ಮ್ ಮಾಡಬೇಕು ಅನ್ನುವಂತ ಹಿನ್ನೆಲೆ ಇರುವಂತಹ ಬೆನ್ನಲ್ಲೇ ಆದಾಯ ತೆರಿಗೆ ಇಲಾಖೆಗೆ ಪತ್ರವನ್ನ ಪೊಲೀಸರು ಬರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. 37,40,000 ನಗದು ವಿಜಯಲಕ್ಷ್ಮಿ ಮನೆಯಲ್ಲಿ ಪತ್ತೆಯಾಗಿತ್ತು. ಆ ಹಣ ಹಾಗೆ ಗೆಳೆಯರಿಗೆ ಕೊಟ್ಟಂತಹ ಹಣ ಒಟ್ಟು ಎಲ್ಲ ಸರಿ 70 ಲಕ್ಷ ನಗದ ಹಣದ ಜಾಡನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಐಟಿಗೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ಈಗ ದಾಸನಿಗೆ ಮತ್ತೊಂದು ಸಂಕಷ್ಟ, ಅಂದ್ರೆ ಐಟಿ ಸಂಕಷ್ಟ ಶುರುವಾಗ್ತಾ ಇದೆ. ಅಂದ್ರೆ 70 ಲಕ್ಷ ನಗದಿನ ಹಿನ್ನೆಲೆ ಬಿದ್ದಂತಹ ಪೊಲೀಸರಿಗೆ ಈಗ ಮಹತ್ತರವಾದಂತಹ ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂತಹ ಬೆನ್ನಲ್ಲೇ ಐಟಿಗೆ ಯಾವಾಗ ಪತ್ರ ಬರೆಯಲಿದೆ, ಏನೆಲ್ಲ ಉಲ್ಲೇಖ ಮಾಡಬಹುದು? ಶಕುಂತಲಾ, ಇಲ್ಲಿ ಪ್ರಮುಖವಾಗಿ ಪ್ರಕರಣದಲ್ಲಿ ಅಂದ್ರೆ ಕೊಲೆ ಕೇಸನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಾಥಮಿಕವಾಗಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಪ್ರದೋಷ್ ಕೈಗೆ 30 ಲಕ್ಷ ರೂಪಾಯಿ ನಗದನ್ನ ದರ್ಶನ್ ರವರು ಕೊಟ್ಟಿರ್ತಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಆ ಹಣದ ಪೈಕಿ 5 ಲಕ್ಷವನ್ನು ಹೊರತುಪಡಿಸಿದ್ರು. ಅಂದ್ರೆ ಕಾರ್ತಿಕ್ ನಿಖಿಲ್ ಕೇಶವಮೂರ್ತಿ 3 ಜನರಿಗೂ 5 ಲಕ್ಷವನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಇನ್ನ ಉಳಿದಿದ್ದಂತ ಹಣವನ್ನ ಪವನ್ ಮನೆಯಲ್ಲಿ 5 ಲಕ್ಷವನ್ನ ಪೊಲೀಸರು ಸೀಸ್ ಮಾಡ್ಕೊಂತಾರೆ. ಮತ್ತೆ ಪ್ರದೋಷ್ ಮನೆಯಲ್ಲಿ 10 ಲಕ್ಷವನ್ನ ಸೀಸ್ ಮಾಡ್ಕೊಂತಾರೆ. ಒಟ್ಟು 30 ಲಕ್ಷದಲ್ಲಿ 5 ಲಕ್ಷವನ್ನು ಹೊರತುಪಡಿಸಿ 25 ಲಕ್ಷವನ್ನ ಪೊಲೀಸರು ಸೀಸ್ ಮಾಡ್ಕೊಂಡಿದ್ರು. ಅದಾದ ನಂತರ ನಿನ್ನೆ ಮೊನ್ನೆ ನಡೆಸಿದಂತ ತನಿಖೆ ವೇಳೆಯಲ್ಲಿ ಮೋಹನ್ ರಾಜ್ ಎಂಬುವರಿಂದ 40 ಲಕ್ಷ ನಗದನ್ನ ಕ್ಯಾಶ್ ಅನ್ನ ಪಡ್ಕೊಂಡಿದ್ರು ದರ್ಶನ್. ಆ ಕ್ಯಾಶಿನ ಪೈಕಿ 37,40,000 ರೂಪಾಯಿ ಹಣ ದರ್ಶನ್ ರವರ ಮನೆಯಲ್ಲಿ ಅವರ ಬೆಡ್ರೂಮಿನ ಕಬೋರ್ಡ್ ನಲ್ಲಿ ಒಂದು ಗ್ರೀನ್ ಕಲರ್ ಪೂಮಾ ಬ್ಯಾಗ್ ನಲ್ಲಿ ಇಟ್ಟಿದ್ರು ಅಂತ ಹೇಳಿ ಸೀಸ್ ಮಾಡ್ಕೊಳ್ತಾರೆ. ಮತ್ತೆ ವಿಜಯಲಕ್ಷ್ಮಿ ಅವರಿಗೆ ಮೇಕಪ್ ಮ್ಯಾನ್ ಮೂಲಕ 3 ಲಕ್ಷವನ್ನ ಹಣವನ್ನ ಕೊಟ್ಟು ಕಳಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಿಜಯಲಕ್ಷ್ಮಿ ಅವರನ್ನ ಕರೆದು ವಿಚಾರಣೆ ಮಾಡಿದಾಗ 3 ಲಕ್ಷ ರೂಪಾಯಿ ಹಣವನ್ನ ಪೊಲೀಸ್ ಠಾಣೆಯಲ್ಲಿಯೇ ಅಧಿಕಾರಿಗಳು ಸೀಸ್ ಅನ್ನ ಮಾಡ್ಕೊಳ್ತಾರೆ. ಅಪ್ರಾಕ್ಸಿಮೇಟ್ಲಿ ಈ ಕೇಸಲ್ಲಿ ಇದುವರೆಗೆ 70 ಲಕ್ಷಕ್ಕಿಂತ ಹೆಚ್ಚು ಹಣದ ವಹಿವಾಟು ಆಗಿರುವಂತದ್ದು ಪೊಲೀಸರಿಗೆ ಗೊತ್ತಾಗಿದೆ. ಅದರಲ್ಲಿ 65,40,000 ರೂಪಾಯಿ ಹಣವನ್ನ ಪೊಲೀಸರಿಗಾಗಲೇ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಏನಂದ್ರೆ, ಯಾವುದೇ ಒಂದು ಪ್ರಕರಣದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ನಗದಿನ ವಹಿವಾಟು ಆಗಿದ್ದು ಮತ್ತೆ 10 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನ ಪೊಲೀಸರು ಜಪ್ತಿ ಕಾರ್ಯವನ್ನ ಮಾಡಿಕೊಂಡ ನಂತರ ಐಟಿಗೆ ಒಂದು ಪತ್ರವನ್ನ ಬರೀಲೇಬೇಕು. ಇದು ಬೈ ಡಿಫಾಲ್ಟ್ ಐಟಿ ಇಲಾಖೆಗೆ ಮಾಹಿತಿಯನ್ನ ನೀಡಲೇಬೇಕು. ಮತ್ತೆ ಅಥವಾ ಐಟಿ ಇಲಾಖೆಗೆ ಮಾಹಿತಿಯನ್ನ ನೀಡ್ತಾರೆ. ಈ ಮಾಹಿತಿಯನ್ನ ನೀಡಿದಂತ ಸಂದರ್ಭದಲ್ಲಿ ಆ ಕ್ಯಾಶಿನ ಮೂಲ ಆಗ್ಬೋದು, ಇದನ್ನ ಪೊಲೀಸರು ಈಗಾಗಲೇ ಪ್ರಾಥಮಿಕವಾಗಿ ಕೇಳಿದ್ದಾರೆ. ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತ ರಿಮಾಂಡ್ ಅರ್ಜಿಯಲ್ಲೂ ಸಹಿತ ಮೆನ್ಷನ್ ಮಾಡಿದ್ದಾರೆ. 40 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿದ್ದಾರೆ. ಈ ಹಣದ ಮೂಲ ಯಾವುದು ಅನ್ನೋದನ್ನ ಪ್ರಶ್ನೆ ಮಾಡಬೇಕಿದೆ ಅನ್ನೋದನ್ನ ಹೇಳಿದ್ದಾರೆ. ಅದರಂತೆ ಈ 40 ಲಕ್ಷ ರೂಪಾಯಿ ಆಗ್ಬೋದು, ಜೊತೆಗೆ ಅದಕ್ಕಿಂತ ಮುಂಚೆ 30 ಲಕ್ಷ ರೂಪಾಯಿ ಆಗ್ಬೋದು, ಟೋಟಲ್ 70 ಲಕ್ಷ ರೂಪಾಯಿ ಏನಿದೆ ಇದ ಕ್ಯಾಶಿನ ಮೂಲ. ಈ ದರ್ಶನ್ಗೆ 70 ಲಕ್ಷ ರೂಪಾಯಿ ದೊಡ್ಡ ಮೊತ್ತನೇ ಅಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಕಾನೂನಿನ ಪ್ರಕಾರ 2 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದಲ್ಲಿ ನಗದನ್ನ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ 2 ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾಶ್ ನ ಕೊಡಬೇಕಂದ್ರೆ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟೇಶನ್ಗಳು ಇರಬೇಕಾಗತ್ತೆ. ಆದ್ರೆ ಪೊಲೀಸರಿಗೆ ಇದುವರೆಗೆ ಕ್ಯಾಶ್ ನ ಹೊರತುಪಡಿಸಿ ಡಾಕ್ಯುಮೆಂಟೇಶನ್ ಸಿಕ್ಕಿಲ್ಲ. ಹೀಗಾಗಿ ಆ ಒಂದು ಹಣದ ಮೂಲ ಯಾವುದು, ಎಲ್ಲಿ ಡ್ರಾ ಮಾಡಿದ್ರಿ, ಮತ್ತೆ ಅದು ಯಾರು ಕೊಡಬೇಕಾಗಿತ್ತು, ಅದು ವೈಟ್ ಮನಿನ ಅಥವಾ ಬ್ಲಾಕ್ ಮನಿನ, ಇದನ್ನ ಪೊಲೀಸರು ಕ್ಲಾರಿಫೈ ಮಾಡ್ಕೊಂತಾರೆ. ಇದರ ಮೀನ್ ವೈಲ್ ನಲ್ಲಿ ಪೊಲೀಸರು ಐಟಿ ಇಲಾಖೆಯ ಗಮನಕ್ಕೆ ತರಲೇಬೇಕು, ಅದನ್ನ ತರ್ತಾರೆ. ಮುಂದಿನ ಹಂತದಲ್ಲಿ ಐಟಿ ಅವರು ಸಹಿತ ಈ ಬಗ್ಗೆ ತನಿಖೆಯನ್ನ ಮಾಡ್ತಾರೆ. ಒಂದು ವೇಳೆ ಆ ಕ್ಯಾಶಿಗೆ ಯಾವುದೇ ರೀತಿಯಾದಂತಹ ಮೂಲ ಇಲ್ಲ ಅಂದ್ರೆ ಐಟಿ ಅವರು ಜಪ್ತಿ ಮಾಡ್ಕೊಂಡು ಅದಕ್ಕೆ ಬೇಕಾದಂತಹ ಪೆನಾಲ್ಟಿಯನ್ನ ಕೂಡ ದರ್ಶನ್ ಅವರಿಗೆ ಹಾಕ್ತಾರೆ. ಮತ್ತೆ ಅವರ ಬೇರೆ ಬೇರೆ ಆದಾಯದ ಬಗ್ಗೆಯೂ ಕೂಡ ಈಗ ಕೂಲಂಕುಷವಾಗಿ ಐಟಿ ಅವರು ತನಿಖೆ ಮಾಡುವಂತ ಒಂದು ಪವರ್ ಐಟಿ ಇಲಾಖೆಗೆ ಇದೆ. ಶಕುಂತಲಾ, ಧನ್ಯವಾದ ಪ್ರಜ್ವಲ್ ತಮ್ಮ ಅಪ್ಡೇಟ್ಸ್ಗಾಗಿ.